ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. 78 ವರ್ಷಗಳನ್ನು ಪೂರ್ಣಗೊಳಿಸಿ 79ನೆಯ ವರ್ಷಕ್ಕೆ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ದೇಶದ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿದುಕೊಳ್ಳುವ ಉದ್ದೇಶ ನಮ್ಮದು. ಹಾಗಾಗಿ ನಮ್ಮ ನಾಡಿನ ವಿವಿಧ ಭಾಗಗಳಿಂದ ಶಾಲಾ ವಿದ್ಯಾರ್ಥಿಗಳು ಬಂದಿದ್ದಾರೆ. ಆ ಶಾಲಾ ವಿದ್ಯಾರ್ಥಿಗಳ ಪರಿಚಯವನ್ನು ಮಾಡಿಕೊಂಡು ಇವತ್ತಿನ ವಿಶೇಷ ಕ್ವಿಜ್ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲ ವಿದ್ಯಾರ್ಥಿನಿ. ನನ್ನ ಹೆಸರು ರೋಹಿಣಿ KN. ನಾನು ಸರ್ಕಾರಿ ಪ್ರೌಢಶಾಲೆ ಪೇಟೆ ಚನ್ನರಾಯಪಟ್ಟಣದಿಂದ ಬಂದಿದ್ದೇನೆ. ರೋಹಿಣಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಕೃಷ್ಣರಾಜ್. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಟ್ವಿಂಕಲ್ ಸ್ಟಾರ್ ಶಾಲೆಯಿಂದ ಬಂದಿದ್ದೇನೆ. ಕೃಷ್ಣರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು ಪ್ರಿಯಾ ಪಿ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಬಸವಘಟ್ಟ ಹಾಸನದಿಂದ ಬಂದಿದ್ದೇನೆ. ಪ್ರಿಯಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. DVG ಅವರು ಬರೆದ ಮಂಕುತಿಮ್ಮನ ಕಗ್ಗ. ಈ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ನಮ್ಮ ಮೊದಲ ಪ್ರಶ್ನೆ. ಭಾರತದ ಸಂಪತ್ತನ್ನು ದೋಚಲು ಯಾರು ಕ್ರಿಸ್ತಪೂರ್ವ 516ರಲ್ಲಿ ಭಾರತದ ಮೇಲೆ ದಂಡೆತ್ತಿ ಬಂದರು? ಆಯ್ಕೆಗಳನ್ನು ನೋಡೋಣ. ಡೇರಿಯಸ್ ದ ಗ್ರೇಟ್, ಅಲೆಕ್ಸಾಂಡರ್ ದ ಗ್ರೇಟ್, ಆಂಟಿಯೋಕಸ್ ದ ಗ್ರೇಟ್, ಅಬ್ಬಾಸ್ ದ ಗ್ರೇಟ್. ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಹೇಳಿಮ್ಮ ಪ್ರಿಯಾ. ಡೇರಿಯಸ್ ದಿ ಗ್ರೇಟ್. ಡೇರಿಯಸ್ ದಿ ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1 ಸರಿಯಾದ ಉತ್ತರ ಅಂತ ರೋಹಿಣಿ ಮತ್ತು ಕೃಷ್ಣರಾಜ್ ತಾವು ಸಹ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಯಾರು ಬೇಕಾದರೂ ಬಜರ್ ಒತ್ತಿ. ಗೊತ್ತಿಲ್ಲ ಅಂದರೆ ಊಹೆ ಮಾಡಬಹುದು. ಊಹೆ ಮಾಡಲಿಕ್ಕೆ ಅವಕಾಶ ಉಂಟು. ಹೇಳಿ ಕೃಷ್ಣರಾಜ್. ಅಬ್ಬಾಸ್ ದಿ ಗ್ರೇಟ್. ಎಷ್ಟನೇದು? 4ನೇದು ಅಬ್ಬಾಸ್ ದಿ ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಡೇರಿಯಸ್ ದ ಗ್ರೇಟ್ ಅನ್ನೋದು ಸರಿಯಾದ ಉತ್ತರ. ಪ್ರಿಯಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಮಂಕುತಿಮ್ಮನ ಕಗ್ಗ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಡೇರಿಯಸ್ ದ ಗ್ರೇಟ್ ಅಂತಕ್ಕಂಥ ಈ ವ್ಯಕ್ತಿ ಪರ್ಷಿಯಾ ದೇಶದ ಅರಸನಾಗಿದ್ದ. ಕ್ರಿಸ್ತಪೂರ್ವ 516ರಲ್ಲಿ ಈತ ಸಿಂಧೂ ಸರಸ್ವತಿ ನದಿಯ ಪ್ರದೇಶ ಏನಿದೆ ಅದನ್ನು ಆಕ್ರಮಿಸ್ಕೊಳ್ತಾನೆ. ಆದರೆ ಇಲ್ಲಿ ಉಳಿಯಲ್ಲ, ಮತ್ತೆ ವಾಪಸ್ಸು ತನ್ನ ಊರಿಗೆ ಹೋಗ್ತಾನೆ. ಆದರೆ ಹೋಗುವಾಗ ಕ್ಯಾರಿಯಾಂಡಾಸ್ ಕೈಲಾಕ್ಸ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ಈ ಪ್ರದೇಶದ ಉಸ್ತುವಾರಿಯನ್ನು ನೋಡಿಕೊಳ್ಳಿಕ್ಕೆ ನೇಮಿಸ್ತಾನೆ. ಆದರೆ ಹೋಗಬೇಕಾದರೆ ತುಂಬ 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 ಹಣವನ್ನು ತಗೊಂಡು ಪರ್ಷಿಯಾ ದೇಶಕ್ಕೆ ಆತ ಹಿಂದಿರುಗ್ತಾನೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಜ್ಞಾನೋದಯ ಮಕ್ಕಳ ಕಥಾ ಸಂಕಲನ. ಸು ಪ್ರಮೀಳಾ ರಾವ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಜಾಗತಿಕ ಮಿಲಿಟರಿ ಸಾಮರ್ಥ್ಯ 2025 ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2025 ಅನ್ವಯ ಭಾರತವು ಎಷ್ಟನೆಯ ಸ್ಥಾನದಲ್ಲಿದೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. 1ನೇಯ ಸ್ಥಾನ, 5ನೇಯ ಸ್ಥಾನ, 8ನೇಯ ಸ್ಥಾನ, 4ನೇಯ ಸ್ಥಾನ. ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಪ್ರಿಯಾ, ಆನಂತರ ರೋಹಿಣಿ. ಹೇಳಿ ಪ್ರಿಯಾ. 5ನೇ ಸ್ಥಾನ. 5ನೇ ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2 ರೋಹಿಣಿ. 5ನೇ ಸ್ಥಾನ. ಅದೇ ಉತ್ತರವಾ? ಅದೇ ಉತ್ತರ
ಸರಿ ಇದ್ದರೆ ನೀವು ಪುಸ್ತಕ ಬರಲ್ಲ, ಬೇರೆ ಆಯ್ಕೆ ತಗೊಂಡ್ರೆ ಬರೋ ಸಾಧ್ಯತೆ ಉಂಟು ಅಲ್ವಾ? ಆಯಿತು, ಅದೇ ಉತ್ತರ ಅಂತ ಹೇಳಿದ್ದೀರಿ. ಉತ್ತರ ಸರಿ ಇದೆಯಾ ನೋಡೋಣ. 4ನೆಯ ಸ್ಥಾನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಒಂದು ದೇಶದ ಸೇನೆಗೆ ಸಂಬಂಧಪಟ್ಟ ಹಾಗೆ 60 ಅಂಶಗಳನ್ನು ಪರಿಗಣಿಸಿ ಈ ಜಗತ್ತಲ್ಲಿ ಇರ್ತಕ್ಕಂಥ ನಾನಾ ದೇಶಗಳಲ್ಲಿ ಯಾವ ದೇಶ ಅತ್ಯುತ್ತಮ ಸೈನ್ಯವನ್ನು ಪಡೆದಿದೆ ಅನ್ನೋದನ್ನು ಲೆಕ್ಕ ಹಾಕ್ತಾರೆ. ಹೀಗೆ ಲೆಕ್ಕ ಹಾಕಿದಾಗ ಮೊದಲ ಸ್ಥಾನದಲ್ಲಿ ಅಮೆರಿಕ ಇದೆ, ಆನಂತರ ರಷ್ಯಾ ದೇಶ, 3ನೆಯ ಸ್ಥಾನದಲ್ಲಿ ಚೀನಾ ದೇಶ ಇದೆ, 4ನೆಯ ಸ್ಥಾನದಲ್ಲಿ ಭಾರತ ದೇಶ ಇದೆ. ಇದಾದ ಮೇಲೆ ದಕ್ಷಿಣ ಕೊರಿಯಾ, ಬ್ರಿಟನ್, ಫ್ರಾನ್ಸ್, ಜಪಾನ್ ಮುಂತಾದ ದೇಶಗಳು ಬರುತ್ತೆ. 4ನೇ ಸ್ಥಾನದಲ್ಲಿದ್ದೇವೆ ಅಂತ ನಾವು ತೃಪ್ತಿಯಿಂದ ನೆಮ್ಮದಿಯಿಂದ ಇರೋ ಹಾಗಿಲ್ಲ. ಇದು ಸ್ಪರ್ಧೆ. ನಾಳೆ ಯುದ್ಧ ನಡೀತು ಅಂತ ಹೇಳ್ತಂದರೆ ಎದುರಿಸೋದಕ್ಕೆ ಸಿದ್ಧವಾಗಿರಬೇಕು. ಹಾಗಾಗಿ ಸದಾ ಮುನ್ನಡೆಯ ದಿಶೆಯ ಕಡೆ ನಾವು ಆಲೋಚನೆ ಮಾಡಬೇಕು, ಹೆಜ್ಜೆಯನ್ನು ಇಡಬೇಕು. ಅಂಕಗಣಿತ ಗುರುರಾಜ ನಾಯಕ SR ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ನಮ್ಮ ಭೂಮಿಯ ಭೂ ಮತ್ತು ಮಂಜು ಆವೃತ ಪ್ರದೇಶಗಳನ್ನು ಪ್ರತಿ 12 ದಿನಗಳಿಗೊಮ್ಮೆ ಅಧ್ಯಯನ ಮಾಡಲಿದೆ ನಾಸಾ ಮತ್ತು ಇಸ್ರೋ. ಯಾವುದರ ನೆರವಿಂದ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಕಾರ್ಟೋಸ್ಯಾಟ್ 3, ಹಿಸಾರ್, ನಿಸಾರ್, ಆದಿತ್ಯ L1. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ರೋಹಿಣಿ ಬಜರೊತ್ತಿದ್ದಾರೆ. ಸರ್ ಆಪ್ಷನ್ 1. ಆಪ್ಷನ್ 1 ಕಾರ್ಟೋಸ್ಯಾಟ್ 3. ಹೇಳಿ ಕೃಷ್ಣರಾಜ್. ಆಪ್ಷನ್ 4ನೇದು. ಆಯ್ಕೆ 3ನೇದಾ? 4ನೇದು ಆದಿತ್ಯ L1 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದಿತ್ಯ L1 ಅನ್ನೋದು ಸೂರ್ಯನನ್ನು ಅಧ್ಯಯನ ಮಾಡಲಿಕ್ಕೆ ಕಳಿಸ್ಕೊಟ್ಟಿರ್ತಕ್ಕಂಥ ನೌಕೆ. ಅದು ನಿಸಾರ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಿಸಾರ್ ಅಂದರೆ ಏನು ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅಂತ ಇದರ ಪೂರ್ತ ಹೆಸರು. ಮೊದಲ ಅಕ್ಷರಗಳನ್ನು ತಗೊಂಡು ಅವರು ನಿಸಾರ್ ಅನ್ನೋ ಒಂದು ಹೊಸ ಶಬ್ದವನ್ನು ರೂಪಿಸಿದ್ದಾರೆ. ಇದು ಭೂಮಿಯನ್ನು ಅಧ್ಯಯನ ಮಾಡುವಂಥ ಒಂದು ಉಪಗ್ರಹ ಅಂತ. ಇದು ಬಾಹ್ಯಾಕಾಶದಲ್ಲಿ ಇದ್ದು ಭೂಮಿಯನ್ನು ಅಧ್ಯಯನ ಮಾಡ್ತಾ ಇರುತ್ತೆ. ಭೂಪ್ರದೇಶವನ್ನು, ಮಂಜು ತುಂಬಿದ ಪ್ರದೇಶವನ್ನು, ಸಮುದ್ರವನ್ನು ಎಲ್ಲವನ್ನೂ ಅಧ್ಯಯನ ಮಾಡ್ತಾ ಇರುತ್ತೆ. ಅಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅವೆಲ್ಲವನ್ನು ನಮಗೆ ತಿಳಿಸ್ತಾ ಇರುತ್ತೆ. ಪ್ರತಿ 12 ದಿನಗಳಿಗೆ ಒಮ್ಮೆ ಸಂಪೂರ್ಣ ಭೂಮಿಯನ್ನು ಇದು ಅಧ್ಯಯನ ಮಾಡಿ ನಮಗೆ ತಿಳಿಸುತ್ತಂತೆ. ಅಮೆರಿಕ ಹಾಗೂ ಭಾರತ ಎರಡೂ ದೇಶಕ್ಕೆ ಉಪಯುಕ್ತವಾದಂಥ ಉಪಗ್ರಹ ಇದು. ಇತ್ತೀಚೆಗಷ್ಟೇ ನಮ್ಮ ಭಾರತ ಈ ಉಡಾವಣೆಯಲ್ಲಿ ಭಾಗವಹಿಸಿತ್ತು. ಶ್ರೀಕೃಷ್ಣ ಮತ್ತು ಮಹಾಭಾರತ ಯುದ್ಧ ಎನ್ನುವ ಪುಸ್ತಕ ಪ್ರೊಫೆಸರ್ KS ನಾರಾಯಣಾಚಾರ್ಯ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಟಿಪ್ಪು ಸುಲ್ತಾನನು ಫ್ರಾನ್ಸಿನ ಯಾವ ಚಕ್ರವರ್ತಿಯ ಬಳಿಗೆ ತನ್ನ ರಾಯಭಾರಿಯನ್ನು ಕಳುಹಿಸಿದ? ಆಯ್ಕೆಗಳನ್ನು ನೋಡೋಣ. ಹೆನ್ರಿ 4, ಫಿಲಿಪ್ 3, ಪೀಟರ್ 15, ಲೂಯಿ 16. ಬಜರೊತ್ತಿ ಉತ್ತರ ಕೊಡಿ. ಹೇಳಿಮ್ಮ ಪ್ರಿಯ. ಲೂಯಿ 16. ಲೂಯಿ 16 ಆಯ್ಕೆ 4 ಸರಿಯಾದ ಉತ್ತರ. ಹೌದಾ ಅಲ್ವಾ ನೋಡೋದಕ್ಕೆ ಮೊದಲು ಇನ್ನೊಬ್ಬರಿಗೆ ಅವಕಾಶ ಉಂಟು. ಕೃಷ್ಣರಾಜ್. ಆಯ್ಕೆ 2ನೇದು. 2ನೇದು ಫಿಲಿಪ್ 3. ಉತ್ತರವನ್ನು ನೋಡೋಣ. ಲೂಯಿ 16 ಸರಿಯಾದ ಉತ್ತರ. ಈ ಉತ್ತರವನ್ನು ಪ್ರಿಯಾ ಅವರು ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಮತ್ತು ಮಹಾಭಾರತ ಯುದ್ಧ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. 1788ರಲ್ಲಿ ಟಿಪ್ಪು ಸುಲ್ತಾನ್ 3 ರಾಯಭಾರಿಗಳನ್ನು ಫ್ರಾನ್ಸ್ ದೇಶಕ್ಕೆ ಕಳಿಸ್ತಾನಂತೆ. ಮುಹಮ್ಮದ್ ದೇವಿಚ್ ಖಾನ್, ಅಕ್ಬರ್ ಅಲಿ ಖಾನ್, ಮುಹಮ್ಮದ್ ಉಸ್ಮಾನ್ ಖಾನ್ ಅಂತ 3 ರಾಯಭಾರಿಗಳನ್ನು ಬ್ರಿಟಿಷರ ವಿರುದ್ಧ ನಾವು ಹೋರಾಡಬೇಕಾಗಿದೆ, ನಮಗೆ ನೀವು ಸಹಾಯವನ್ನು ಮಾಡಬೇಕು ಅನ್ನೋದು
ಈ ರಾಯಭಾರದ ಮೂಲ ಉದ್ದೇಶ ಆಗಿರುತ್ತೆ. ಅದಾದ ನಂತರ ವ್ಯಾಪಾರ ವಾಣಿಜ್ಯ, ಫ್ರಾನ್ಸ್ ಮತ್ತು ಮೈಸೂರು ಸಂಸ್ಥಾನ ಏನಿತ್ತು ಇವೆರಡರ ನಡುವೆ ನಡೆಯೋದಕ್ಕೆ ಎರಡನೇ ಉದ್ದೇಶ ಅವರದ್ದು ಆಗಿರುತ್ತೆ. ಆದರೆ ಟಿಪ್ಪು ಸುಲ್ತಾನ್ ಏನು ಬೇಡಿಕೆಯನ್ನು ಸಲ್ಲಿಸಿರ್ತಾನೆ ಅದು ಕಾರ್ಯರೂಪಕ್ಕೆ ಬರೋಲ್ಲ. ಯಾಕಂದರೆ ಅದೇ ವೇಳೆಗೆ ಬ್ರಿಟನ್ ಮತ್ತು ಫ್ರಾನ್ಸ್ ಎರಡೂ ದೇಶಗಳ ನಡುವೆ ವರ್ಸೀಲಿಯಸ್ ಒಪ್ಪಂದ ಅಂತ ಒಂದು ಒಪ್ಪಂದ ನಡೆದಿರುತ್ತೆ. ಆ ಒಪ್ಪಂದದ ಅನ್ವಯ ಒಬ್ಬರ ಮೇಲೆ ಒಬ್ಬರು ಯುದ್ಧ ಮಾಡೋ ಹಾಗೆ ಇಲ್ಲ ಅನ್ನೋದು ನಿರ್ಣಯ ಆಗಿರೋ ಕಾರಣ ಈ ಫ್ರಾನ್ಸಿನ ಅರಸ ಟಿಪ್ಪು ಸುಲ್ತಾನಿಗೆ ಯಾವುದೇ ರೀತಿಯಾದ ಸಹಾಯವನ್ನು ಮಾಡೋದಿಲ್ಲ. ಮುಂದಿನ ಪುಸ್ತಕ ಪೂರ್ಣಚಂದ್ರ, ಸಂಪಾದಕರು ಡಾಕ್ಟರ್ ಕಾವ್ಯಂ ಶ್ರೀ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಭಾ, ದೇ, ದ, ಇ, ಸ. ಹೇಳಿ ಕೃಷ್ಣರಾಜ್. ಭಾರತ ದೇಶದ ಈ ಅರಸ. ಸಾವಕಾಶವಾಗಿ ಹೇಳು, ಆ ಥರ ಏನು ಪಡೋದು ಬೇಕಿಲ್ಲ. ಅವಕಾಶವಾಗಿ ಹೇಳು. ಮೊದಲನೇದು ಭಾರತನ. ಭಾರತ. ಅದಾದ ಮೇಲೆ ದೇಶದ ಸರಿಯಾಗಿದೆ. ಆಮೇಲೆ ಅರಸ. ಅರಸ ಇಲ್ಲಪ್ಪ, ಈ ಕಾಣುತ್ತಾ? ಈ ಪಕ್ಕದಲ್ಲಿ 2 ಮನೆ ಖಾಲಿ ಇದೆ. ಆಮೇಲೆ ಸಾ ಇದೆ. ಅರಸ ಹೆಂಗಾಗುತ್ತೆ? ಆದಮೇಲೆ 2 ಮನೆ ಖಾಲಿ ಇದೆ, ಭಾರತ ಸರಿ ಇರಬಹುದು. ದೇ ಆದಮೇಲೆ 1 ಖಾಲಿ ಇದೆ, ಆಮೇಲೆ ದ ಇದೆ, ದೇಶದ ಆಗಬಹುದು, ಒಪ್ಕೊಂಡೆ. ಆದರೆ ಈ ಆದಮೇಲೆ 2 ಮನೆ ಖಾಲಿ ಉಂಟು, ಅಲ್ಲೇನು ಹಾಕ್ಬೋದು? ಪ್ರಿಯಾ ಮತ್ತು ರೋಹಿಣಿ, ನೀವೂ ಸಹ ಪ್ರಯತ್ನಿಸಬಹುದು. ಒಳ್ಳೆ ಸುಳುಹು ಕೊಟ್ಟಿದ್ದಾನೆ ಕೃಷ್ಣರಾಜ್. 2 ಖಾಲಿ ಮನೆ ಇದೆ, ಅಲ್ಲಿ 2 ಅಕ್ಷರವನ್ನು ತುಂಬಿದ್ರೆ ಉತ್ತರ ಸಿಗಬಹುದು. ಕೃಷ್ಣರಾಜ್, ಗೊತ್ತಾಗ್ತಾ ಇಲ್ವಾ? ಪ್ರಯತ್ನಿಸಿ, ತಪ್ಪಿದ್ರೂ ಪರವಾಗಿಲ್ಲ. ಪ್ರಿಯಾ, ರೋಹಿಣಿ, ಉತ್ತರವನ್ನು ನೋಡೋಣವಾ? ಅನ್ಯಾಯವಾಗಿ ಅಂಗ ಕಳ್ಕೊತೀರಾ, ಅದಕ್ಕೆ ಕೇಳ್ತಾ ಇದ್ದೇನೆ. ಕೃಷ್ಣರಾಜ್, ಪ್ರಯತ್ನ ಪಡಿ, ಆಗುತ್ತೆ. ನಮ್ಮ ದೇಶದಲ್ಲಿ ರಾಜ ಮಹಾರಾಜರ ಕತೆ, ಯಾವ ವಂಶ ಯಾವಾಗ ಆಳಿದ್ರು, ಏನು ಎತ್ತ ಇತ್ಯಾದಿಗಳನ್ನೆಲ್ಲ ಅಧ್ಯಯನ ಮಾಡ್ತೇವೆ ನಾವು. ಭಾರತ ದೇಶದ ಈಸೂರು. ಈಸೂರು ಸ್ವಲ್ಪ 2 ಮನೆ ಖಾಲಿ ಇದೆಯಲ್ಲ ಅಲ್ಲಿ. ಹಿಂದಿನ ನಮ್ಮ ದೇಶದ ಕಥೆ ಎಲ್ಲ ತಿಳ್ಕೊಳ್ಳೋಕೆ ನಾವೇನು ಹೇಳ್ತೇವೆ ಅದನ್ನು? ಭಾರತ ದೇಶದ ಇತಿಹಾಸ. ಅಲ್ಲಮ್ಮ, ಅವನ ಹತ್ರ ಮಾತಾಡುವಾಗ ನೀವು ಉತ್ತರ ಕೊಡೋದು ಸರಿನಾ? ಹೇಳಪ್ಪ. ಭಾರತ ದೇಶದ ಇತಿಹಾಸ. ಹೌದಾ ಪ್ರಿಯಾ? ಭಾರತ ದೇಶದ ಇತಿಹಾಸನ ಮೊದಲೇ ಯಾಕೆ ಹೇಳಲಿಲ್ಲ? ರೋಹಿಣಿ, ಸರಿಯಾಗಿದೆಯಮ್ಮ ಉತ್ತರ? ತಪ್ಪು ಮಾಡಿದಾರಾ? ಮಾಡಿಲ್ಲ ಅಲ್ವಾ? ಪರೀಕ್ಷೆ ಮಾಡ್ಬೋದಲ್ವಾ? ಪರೀಕ್ಷಿಸೋಣ. ಭಾರತ ದೇಶದ ಇತಿಹಾಸ. ಇತಿಹಾಸ ಅನ್ನೋ ಶಬ್ದ ಕೇಳಲಿಲ್ವಾ? ತಕ್ಷಣ ಜ್ಞಾಪಕಕ್ಕೆ ಬರಲ್ಲ ಅಲ್ವಾ? ಚಿಂತೆ ಇಲ್ಲ, ಮುಂದೆ ಸರಿಯಾಗಿ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿ. ಈಗ ಕುವೆಂಪು ಕುರಿತ ಚಿಂತನೆಗಳು ಎನ್ನುವ ಪುಸ್ತಕ ಕೊಡ್ತಾ ಇದ್ದೇವೆ. ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಪೂರ್ಣಚಂದ್ರ, ಈ ಪುಸ್ತಕವನ್ನು ಕೃಷ್ಣರಾಜ್ ಅವರಿಗೆ ಕೊಟ್ಟಿದ್ದೇವೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಮತ್ತು ಉತ್ತರದ ಮಹತ್ವವನ್ನು ತಿಳಿಸ್ಬೇಕು. ಅಂದರೆ ಇಲ್ಲಿ 2 ಪುಸ್ತಕ ಗೆಲ್ಲೋದಕ್ಕೆ ಅವಕಾಶ ಇದೆ. ಒಂದು ಲೆಕ್ಕವನ್ನು ಮಾಡಿಬಿಟ್ರೆ ಸರಿಯಾಗಿ ಒಂದು ಪುಸ್ತಕ ಸಿಗುತ್ತೆ. ಆ ಲೆಕ್ಕ ಆದಮೇಲೆ ಕೊನೆಯಲ್ಲಿ ಉತ್ತರ ಬರುತ್ತಲ್ಲ, ಗ್ರ್ಯಾಂಡ್ ಟೋಟಲ್ ಬರುತ್ತಲ್ಲ, ಆ ಸಂಖ್ಯೆಯ ಮಹತ್ವ ಹೇಳಿದ್ರೆ ಇನ್ನೂ ಒಂದು ಪುಸ್ತಕ ಸಿಗುತ್ತೆ. ಲೆಕ್ಕ ಮಾಡಿ. 500 ಕೂಡು 256, 957 ಕಳೆ 348, 11 ಗುಣಿಸು 15, 2150 ಭಾಗಿಸು 5.
ಹಾಂ, ಬಸರತಿ ಹೇಳಪ್ಪ, ಹೇಳು. ಫಸ್ಟ್ ಒನ್ ಅಲ್ಲಲ್ಲ, ಕೂಡಬೇಕಾದಷ್ಟು 4 ಲೆಕ್ಕ ಕೊಟ್ಟಿದ್ದೀವಲ್ವಾ, 4 ಉತ್ತರ ಬಂದಿದೆಯಲ್ಲ, ಅದನ್ನೆಲ್ಲ ಕೂಡಿಬಿಟ್ಟು ಗ್ರ್ಯಾಂಡ್ ಟೋಟಲ್ ಹೇಳಬೇಕು. ಒಟ್ಟು ಸಂಖ್ಯೆ ಎಷ್ಟು ಬಂತು ಅಂತ. ಸರ್ 1960. 1960. ಕೃಷ್ಣರಾಜ್ ಇನ್ನೂ ಲೆಕ್ಕ ಮಾಡ್ತಾ ಇದ್ದಾರೆ. ಪ್ರಿಯಾ ಇನ್ನೂ ಲೆಕ್ಕ ಮಾಡ್ತಾ ಇದ್ದಾರೆ. ರೋಹಿಣಿ ಕೊಟ್ಟಂಥ ಉತ್ತರ ಸರಿಯಾ ನೋಡೋಣ. ಒಂದು ಉತ್ತರ ಹೇಳಮ್ಮ. 1958. ಕೃಷ್ಣರಾಜ್ ಕೂಡಿ ಆಯ್ತಾ? ಎಷ್ಟು? 2 ಉತ್ತರ 609, 3 ಉತ್ತರ 165, 4 ಉತ್ತರ 430. ಎಲ್ಲವನ್ನ ಕೂಡಿದರೆ 1960 ಅನ್ನೋ ಉತ್ತರ ಬಂದಿದೆ. ಈ ಉತ್ತರವನ್ನು ರೋಹಿಣಿ ಅವರು ಸರಿಯಾಗಿ ಕೊಟ್ಟಿದ್ದಾರೆ. ಅವರಿಗೆ ಕುವೆಂಪು ಕುರಿತ ಚಿಂತನೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ 1960ನೇ ಇಸವಿಯಲ್ಲಿ ಏನಾಯಿತು ಅಂತ ತಾವು ಹೇಳಿದ್ರೆ ಇನ್ನೂ ಒಂದು ಪುಸ್ತಕ ಬಹುಮಾನ ಕೊಡ್ತೇನೆ. 1960ರಲ್ಲಿ ತಮಗೆ ಗೊತ್ತಿಲ್ಲ ಅಂದರೆ ಕೃಷ್ಣರಾಜ್ ಮತ್ತು ಪ್ರಿಯಾ ಅವರನ್ನು ಕೇಳ್ತೇನೆ. ಕೇಳಬಹುದಾ? ತಾವು ಹೇಳ್ತೀರಾ? ಹೇಳ. ಹಾಂ, ಕೃಷ್ಣರಾಜ್ ಮತ್ತು ಪ್ರಿಯಾ ಬಜರುತಿ ಉತ್ತರ ಕೊಡಿ. 1960ರಲ್ಲಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಘಟನೆ ನಡೀತು ಅಂತ ಗೊತ್ತಾಗ್ತಾ ಇಲ್ವಾ? ಸರಿಯಾದ ಉತ್ತರ ಏನು ಅಂತ ಹೇಳಿದ್ರೆ, ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತಕ್ಕಂಥ 2 ಹೊಸ ರಾಜ್ಯಗಳು ಆ ವರ್ಷ ರೂಪುಗೊಂಡವು ಅಲ್ವಾ? ಇದು ತುಂಬ ಮುಖ್ಯವಾದದ್ದು. ಮುಂದಿನ ಪುಸ್ತಕ ಮ್ಯಾನೇಜ್ಮೆಂಟ್ ಭಗವದ್ಗೀತೆ, ಯಶಸ್ಸಿಗೆ ಕೃಷ್ಣನ ಸೂತ್ರಗಳು ಎನ್ನುವ ಪುಸ್ತಕ. ಮಹಾಬಲ ಸೀತಾಳ ಭಾವಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಮಹಿಳೆಯನ್ನ ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ಕೊಡ್ಲಾ? ಆಯ್ಕೆಗಳು: ಚಂದ್ರಮುಖಿ ಬೋಸ್, ರಾಜೇಶ್ವರಿ ಚಟರ್ಜಿ, ಕಾದಂಬರಿ ಗಂಗೂಲಿ, ಲಕ್ಷ್ಮೀ ಸೆಹಗಲ್. ಬಜರುತಿ ಉತ್ತರವನ್ನು ಕೊಡಿ. ಹೇಳಿ ಕೃಷ್ಣ. ಲಕ್ಷ್ಮೀ ಸಹಗಲ್. ಆಯ್ಕೆ 4 ಲಕ್ಷ್ಮೀ ಸೆಹಗಲ್. ಎರಡನೇದಾಗಿ ಪ್ರಿಯಾ, ಹೇಳಿಮ್ಮ. ಚಂದ್ರಮುಖಿ ಬೋಸ್. ಚಂದ್ರಮುಖಿ ಬೋಸ್ ಆಯ್ಕೆ 1. ಉತ್ತರವನ್ನು ನೋಡೋಣ. ಚಂದ್ರಮುಖಿ ಬೋಸ್ ಉತ್ತರ ಸರಿಯಾಗಿದೆ. ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಎನ್ನುವ ಈ ಒಂದು ಪುಸ್ತಕವನ್ನು ಪ್ರಿಯಾ ಅವರಿಗೆ ಕೊಟ್ಟಿದ್ದೇನೆ. ಯಾರು ಈ ಚಂದ್ರಮುಖಿ ಬೋಸ್ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಒಂದು ಪದವಿಯನ್ನು ಪಡೆದಂಥ ಹೆಣ್ಣು ಮಗು ಯಾರು ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಚಂದ್ರಮುಖಿ ಬೋಸ್ ಹಾಗೂ ಕಾದಂಬಿನಿ ಗಂಗೂಲಿ. ಇವರಿಬ್ಬರು ಒಟ್ಟಿಗೆ ಒಂದೇ ವರ್ಷ BA ಪದವಿಯನ್ನು ಪಡಿತಾರಂತೆ ಬ್ರಿಟಿಷರು ರಾಜ್ಯ ಆಳ್ತಾ ಇದ್ದಾಗ. ಹಾಗಾಗಿ ಇದೊಂದು ದೊಡ್ಡ ದಾಖಲೆಯಾಗಿದೆ. 1883ರಲ್ಲಿ ಇವರು BA ಪದವಿಯನ್ನು ಗಳಿಸ್ತಾರೆ. 1884ರಲ್ಲಿ ಅಧ್ಯಯನವನ್ನು ಮುಂದುವರಿಸಿದಂಥ ಚಂದ್ರಮುಖಿ ಬೋಸ್ MA ಪದವಿಯನ್ನು ಪಡಿತಾರೆ. ಇದು ಆಗಿನ ಕಾಲಕ್ಕೆ ಬಹುದೊಡ್ಡ ಓದು ಆಗಿರುತ್ತೆ. ಇದು ಬೆಥುನಿ ಕಾಲೇಜ್ ಅನ್ನೋ ಒಂದು ಕಾಲೇಜಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ಆರಂಭಿಸಿ ಆಮೇಲೆ ಅಲ್ಲಿ ಪ್ರಾಂಶುಪಾಲಿಯಾಗಿ ಕೆಲಸವನ್ನು ಮಾಡಿ ನಿವೃತ್ತಿಯನ್ನು ಪಡಿತಾರೆ. ಹಾಗಾಗಿ ಇವರನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ, ಚಂದ್ರಮುಖಿ ಬೋಸ್. ಮುಂದಿನ ಪುಸ್ತಕ ಉಪನಿಷತ್ತುಗಳು. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಮು, ಹ, ಳು, ತ, ಲ, ಕು, ಭೂ, ಗ.
ಬಜರುತ್ತಿದ್ದಾರೆ ಪ್ರಿಯಾ. ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಅಂತ ಹೇಳ್ತಾ ಇದ್ದಾರೆ ಕೃಷ್ಣರಾಜ್ ಮತ್ತು ರೋಹಿಣಿ. ಹೌದಾ ಅಥವಾ ಬೇರೆ ಉತ್ತರವಾ? ಅದೇ ಇರಬಹುದಾ? ಪರೀಕ್ಷೆ ಮಾಡಿ ಅಂದರೆ ಮಾಡ್ತೇನೆ. ಉತ್ತರವನ್ನು ನೋಡೋಣ. ಮೂಲಭೂತ ಹಕ್ಕುಗಳು ಉತ್ತರ ಸರಿಯಾಗಿದೆ. ಪ್ರಿಯಾ ಅವರಿಗೆ ಉಪನಿಷತ್ತುಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂದಿದೆ. ಪದಬಂಧ 3 ಸುಳುಹುಗಳನ್ನು ಈಗ ನೋಡೋಣ. ಪ್ರಾಚೀನ ಬಿಹಾರದ ಬೌದ್ಧ ವಿಶ್ವವಿದ್ಯಾನಿಲಯ, ಪರಾಕ್ರಮ, ಶೌರ್ಯ, ಹರಿತವಾದ, ಚೂಪಾದ. 1 ನಿಮಿಷದ ಅವಕಾಶ. ಒಂದು ನಿಮಿಷದ ಕಾಲ ಅವಕಾಶ ಮುಕ್ತಾಯ ಆಗಿದೆ. ಯಾರಿಗಾದರೂ ಉತ್ತರ ಹೊಳೆದಿದ್ದರೆ ಬಜರುತ್ತಿ ಉತ್ತರ ಕೊಡಿ. ಗೊತ್ತಿದೆಯಮ್ಮ? ಹಾಂ, ಒತ್ತು. ಮೊದಲನೇ ಶಬ್ದ. 2, 3 ಕೊಡೋಕ್ಕೆ ಹೋಗಬೇಡಿ. ಮೊದಲನೇ ಶಬ್ದಕ್ಕೆ ಉತ್ತರ ಕೊಡಿ. ಪ್ರಾಚೀನ ಬಿಹಾರದ ಬೌದ್ಧ ವಿಶ್ವವಿದ್ಯಾನಿಲಯ. 5 ಅಕ್ಷರ ಇರಬೇಕು. ಗೊತ್ತಿದೆಯಾ ಹಳೆ ವಿಶ್ವವಿದ್ಯಾನಿಲಯ ಯಾವ್ಯಾವುದು ಇದೆ ಅಂತ? ದಕ್ಷಿಣ ಭಾರತದಲ್ಲಿ ಕಂಚಿ ವಿಶ್ವವಿದ್ಯಾನಿಲಯ ಇತ್ತು. ಉತ್ತರ ಭಾರತಕ್ಕೆ ಹೋಯಿತು ಅಂದರೆ ತುದಿನಲ್ಲಿ ತಕ್ಷಶಿಲಾ ವಿಶ್ವವಿದ್ಯಾನಿಲಯ ಅಂತ ಇತ್ತು. ಬಿಹಾರದಲ್ಲಿ ಯಾವುದಿತ್ತು? ಮೊದಲನೇ ಶಬ್ದ ನಾವು ಕೊಡ್ತೇನೆ. 2ನೇ ಶಬ್ದ, 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಿ. 1 ಉತ್ತರ. ವಿಕ್ರಮಶೀಲಾ ಅನ್ನೋದು ವಿಶ್ವವಿದ್ಯಾನಿಲಯದ ಹೆಸರು. ಈಗ 2ನೇ ಶಬ್ದಕ್ಕೆ ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. 3 ಅಕ್ಷರದ ಶಬ್ದ ಇದು. ಮಧ್ಯದ ಅಕ್ಷರ ಕ್ರ. ಪರಾಕ್ರಮ, ಶೌರ್ಯ ಇದು ಸುಳುಹು. ಆ ಅರ್ಥವನ್ನು ಕೊಡುವಂಥ 3 ಅಕ್ಷರದ ಶಬ್ದ ಕೊಡಬೇಕು ನಾವು. ಪ್ರಯತ್ನಿಸಿ ರೋಹಿಣಿ. ಆಕ್ರಮ. ಹಾಂ, ಆಕ್ರಮ. ಸರಿಗಿದೆ ಹೇಳಿಮ್ಮ. ಆಕ್ರಮ. ಪರಾಕ್ರಮ, ಶೌರ್ಯ ಅಂತ ಅರ್ಥ ಕೊಡುತ್ತಾ? ಉತ್ತರವನ್ನು ನೋಡೋಣ. ವಿಕ್ರಮ ಆಗಿತ್ತು. 3ನೇ ಶಬ್ದಕ್ಕೆ ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಬಹುದು. ಹರಿತವಾದ, ಚೂಪಾದ ಎನ್ನುವ ಅರ್ಥ ಕೊಡುವಂಥ ಕನ್ನಡ ಶಬ್ದ. ಉತ್ತರವನ್ನು ನೋಡೋಣ. ನಿಶಿತ ಅಂತ ಆಗಿತ್ತು 3ನೇ ಶಬ್ದ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಅವಕಾಶ ರೋಹಿಣಿ ಅವರಿಗೆ. ಸಿದ್ಧವಾಗಿದ್ದೀರಾ? ಆರಂಭಿಸಬಹುದಾ? ಮೊದಲ ಪ್ರಶ್ನೆ. 2025ನೇ ಸಾಲಿನಲ್ಲಿ ಭಾರತವು ಎಷ್ಟನೆಯ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸುತ್ತಿದೆ? 78, 79? ಮುಂದಿನ ಪ್ರಶ್ನೆ. ಚಿತ್ತಗಾಂಗ್ ಶಸ್ತ್ರಾಗಾರದ ಮೇಲೆ ದಾಳಿ ನಡೆಸುವ ಯೋಜನೆಯನ್ನ ಯಾರು ರೂಪಿಸಿದರು? ಚಂದ್ರಸೇನ್, ಸೂರ್ಯಸೇನ್? ಚಂದ್ರಸೇನ್. ಮುಂದಿನ ಪ್ರಶ್ನೆ. ಮೊದಲ ಬಾರಿಗೆ ಯಾರು ಭಾರತದ ಹೊರಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು? ಅಶೋಕ, ಕಾನಿಷ್ಕ? ಅಶೋಕ. ಮುಂದಿನ ಪ್ರಶ್ನೆ. ಭಾರತದ ಸಂವಿಧಾನವನ್ನು ಕ್ಯಾಲಿಗ್ರಫಿಯಲ್ಲಿ ಯಾರು ಬರೆದರು? ಅಂಬೇಡ್ಕರ್, ಪ್ರೇಮ್ ಬಿಹಾರಿ, ನಾರಾಯಣ್, ರಾಯ್ಜಾದ? ಅಂಬೇಡ್ಕರ್. ಮುಂದಿನ ಪ್ರಶ್ನೆ. ಚುನಾವಣೆಯಲ್ಲಿ ಬಳಸುವ ಅಳಿಸಲಾಗದ ಶಾಯಿಯನ್ನು ಯಾವ ದ್ರಾವಣದಿಂದ ತಯಾರಿಸಲಾಗುತ್ತದೆ? ಸಿಲ್ವರ್ ನೈಟ್ರೇಟ್, ಸಿಲ್ವರ್ ಕ್ಲೋರೈಡ್? ಸಿಲ್ವರ್ ಕ್ಲೋರೈಡ್. ಸಿಲ್ವರ್ ಕ್ಲೋರೈಡ್. ಕ್ಲೋರೈಡ್. ಉತ್ತರವನ್ನು ನೋಡ್ತಾ ಹೋಗೋಣ. 1
ಉತ್ತರ. 79ನೇದು ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಸೂರ್ಯಸೇನ್ ಆಗಿತ್ತು, ಚಂದ್ರಸೇನ್ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಕಾನಿಷ್ಕ ಆಗಿತ್ತು, ತಾವು ಅಶೋಕ್ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾದ ಆಗಿತ್ತು, ಅಂಬೇಡ್ಕರ್ ಅಂತ ಹೇಳಿದ್ರಿ. 5ನೇ ಪ್ರಶ್ನೆಗೆ ಉತ್ತರ ಸಿಲ್ವರ್ ನೈಟ್ರೇಟ್ ಆಗಿತ್ತು, ಫ್ಲೋರೈಡ್ ಅಂತ ಹೇಳಿದ್ರಿ. ಒಂದೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಕೃಷ್ಣರಾಜ್ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ನಮ್ಮ ರಾಷ್ಟ್ರಧ್ವಜದ ಮಧ್ಯದಲ್ಲಿರುವ ಚಕ್ರವನ್ನು ಯಾವ ಮೂಲದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಅಶೋಕ ಸ್ತಂಭ ಸಾರನಾಥ, ಅಶೋಕ ಸ್ತಂಭ ಬೋಧಗಯ. ಅಶೋಕ ಸ್ತಂಭ ಸಾರನಾಥ. ಮುಂದಿನ ಪ್ರಶ್ನೆ. ರಾಮಕೃಷ್ಣ ಮಠವನ್ನು ಯಾರು ಸ್ಥಾಪಿಸಿದರು? ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು. ವಿವೇಕಾನಂದ. ಮುಂದಿನ ಪ್ರಶ್ನೆ. ಇಂದ್ರಪ್ರಸ್ಥವು ಯಾವ ಮಹಾಜನಪದದ ರಾಜಧಾನಿಯಾಗಿತ್ತು? ಕುರು, ಮಗಧ. ಮಗಧ. ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಅಸ್ಪೃಶ್ಯತೆಯನ್ನು ನಿಷೇಧಿಸಿತು? ಆರ್ಟಿಕಲ್ 17, ಆರ್ಟಿಕಲ್ 23. ಆರ್ಟಿಕಲ್ 23. ಮುಂದಿನ ಪ್ರಶ್ನೆ. ಭಾರತೀಯ ಸೇನೆಯ ಮೊದಲ ಮಹಾದಂಡನಾಯಕ ಯಾರು? KM ಕಾರಿಯಪ್ಪ, ಮಾಣೆಕ್ ಶಾ. ಮಾಣಿಕ್ ಶಾ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಅಶೋಕ ಸ್ತಂಭ ಸಾರನಾಥ, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ವಿವೇಕಾನಂದ, ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕುರು ಆಗಿತ್ತು, ಮಗಧ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಆರ್ಟಿಕಲ್ 17 ಆಗಿತ್ತು, 23 ಅಂತ ಹೇಳಿದ್ರಿ. 5ನೇ ಪ್ರಶ್ನೆಗೆ ಉತ್ತರ KM ಕಾರಿಯಪ್ಪ ಆಗಿತ್ತು, ತಾವು ಮಾಣೆಕ್ ಶಾ ಅಂತ ಹೇಳಿದ್ರಿ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಪ್ರಿಯಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ನಮ್ಮ ರಾಷ್ಟ್ರಗೀತೆಯನ್ನು ಸಂಪೂರ್ಣವಾಗಿ ವಾದ್ಯದಲ್ಲಿ ನುಡಿಸಲು ಎಷ್ಟು ಸಮಯವೂ ಬೇಕಾಗುತ್ತದೆ? 20 ಸೆಕೆಂಡ್, 52 ಸೆಕೆಂಡ್. 52 ಸೆಕೆಂಡ್. ಮುಂದಿನ ಪ್ರಶ್ನೆ. ಭಾರತದ ಪರವಾಗಿ ಹೋರಾಡಿದ ನೆಲ್ಲಿ ಸೇನ್ ಗುಪ್ತಾ ಯಾವ ದೇಶದವರು? ಇಂಗ್ಲೆಂಡ್, ಸ್ಕಾಟ್ಲೆಂಡ್. ಇಂಗ್ಲೆಂಡ್. ಮುಂದಿನ ಪ್ರಶ್ನೆ. ಋಗ್ವೇದ ಮಂತ್ರಗಳನ್ನು ಭಾರತದ ಇಂದಿನ ಯಾವ ರಾಜ್ಯದಲ್ಲಿ ರಚಿಸಲಾಯಿತು? ಪಂಜಾಬ್, ಉತ್ತರ ಪ್ರದೇಶ್. ಪಂಜಾಬ್. ಮುಂದಿನ ಪ್ರಶ್ನೆ. ಭಾರತದ ಚುನಾವಣಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಿದರು? 1950, 1960. 1950. ಮುಂದಿನ ಪ್ರಶ್ನೆ. 1990ರಲ್ಲಿ ಕಾಶ್ಮೀರದಲ್ಲಿದ್ದ ಉಗ್ರರನ್ನು ನಿಗ್ರಹಿಸಲು ಯಾವ ಯೋಜನೆಯನ್ನು ಹಾಕಿಕೊಳ್ಳಲಾಯಿತು? ಆಪರೇಷನ್ ಕ್ಯಾಕ್ಟಸ್, ಆಪರೇಷನ್ ರಕ್ಷಕ್. ಆಪರೇಷನ್ ಕ್ಯಾಕ್ಟಸ್. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 52 ಸೆಕೆಂಡ್, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಇಂಗ್ಲೆಂಡ್, ಸರಿಯಾದ ಉತ್ತರ. ತಾವು ಇಂಗ್ಲೆಂಡ್ ಹೇಳಿದ್ರಿ ಅಲ್ವಾ? ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಪಂಜಾಬ್, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ 1950 ಆಗಿತ್ತು, ಕೊಟ್ಟಿಲ್ಲ. 1950 ಕೊಟ್ಟಿದ್ದೀರಾ? ಮತ್ತೆ ಬರ್ತೋಗಿದ್ದೀರಾ. 5ನೇ ಪ್ರಶ್ನೆಗೆ ಉತ್ತರ ಇದು ಆಪರೇಷನ್ ರಕ್ಷಕ್ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿಮ್ಮ? 4. ಎಷ್ಟು ಪುಸ್ತಕ ಕೊಡಬೇಕು? 4 ಕೊಡಬೇಕಾ, 5 ಕೊಡಬೇಕಾ? ಸರ್, 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು. ರೋಹಿಣಿ ಅವರಿಗೆ 2 ಪುಸ್ತಕಗಳು ದೊರೆತಿವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಕೃಷ್ಣರಾಜ್ ಅವರಿಗೆ 3 ಪುಸ್ತಕಗಳು ದೊರೆತಿವೆ. ಸ್ವೀಕರಿಸಿ ಅಭಿನಂದನೆಗಳು. ಪ್ರಿಯಾ ಅವರಿಗೆ 4 ಪುಸ್ತಕ ತಮಗೆ ದೊರೆತಿದೆ. ಸ್ವೀಕರಿಸಿ ಅಭಿನಂದನೆಗಳು. ಭಾರತ ದೇಶ ನಾವ್ IC ಎನ್ನುವ ಒಂದು ಉಪಗ್ರಹವನ್ನು ಮೇಲೆ ಹಾರಿಸಿದೆ. ದಕ್ಷಿಣ ಏಷ್ಯಾ ಮತ್ತು ಸುತ್ತಮುತ್ತಲಿನ ದೇಶಗಳಿಗೆ ಈ GPS ಸೌಲಭ್ಯ ಅಂತ ಏನು ಹೇಳ್ತೇವೆ
ಅದಕ್ಕೆ ಸರಿ ಸಮಾನವಾದ ಸೌಲಭ್ಯವನ್ನು ಭಾರತಕ್ಕೂ ಉಳಿದ ಇತರ ದೇಶಗಳಿಗೂ ಸಹ ಇದು ಒದಗಿಸ್ತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.